ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇತ್ತೀಚೆಗಷ್ಟೇ ಕುಂಭಮೇಳ ಸಂಪೂರ್ಣವಾಗಿ ಸಂಪನ್ನವಾಯಿತು. ಇದರ ಯಶೋಗಾಥೆಯನ್ನು ನಾವೆಲ್ಲ ಕೇಳಿದ್ವಿ. ಈ ಯಶೋಗಾಥೆ ಕೇಳಿದ ಮೇಲೆ ನಮಗೇನಾದರೂ ಒಂದಿಷ್ಟು ಆ್ಯಕ್ಷನೇಬಲ್ಸ್ ಬರಬೇಕಾ ಬರಬಾರ್ದಾ, ಇದು ಒಂದು ಪ್ರಶ್ನೆ. ನಮಗೇನು ಹ್ಯಾಬಿಟ್ ಆಗಿದೆ ಅಂದರೆ, ಪ್ರತಿಯೊಂದನ್ನು ವರ್ಣನಾತ್ಮಕ ರೂಪದಲ್ಲಿ ನೋಡೋದು, ಅದನ್ನು ಎಷ್ಟಾಗುತ್ತೋ ಅಷ್ಟು ಅನುಭವಿಸೋದು, ಅದನ್ನು ನಾವು ವಾಟ್ಸಾಪ್ ಆಗಲಿ ಫೇಸ್ಬುಕ್ ಆಗಲಿ ಎಲ್ಲೋ ಒಂದು ಕಡೆ ನಮ್ಮ ಯಶಸ್ಸಂತ ಶೇರ್ ಮಾಡ್ಕೊಳ್ಳೋದು, ಇದು ಒಂದು ಸಮಾಜದಲ್ಲಿ ಅತ್ಯಂತ ಕಾಂಪಿಟೇಷನ್ ಥರ ಆಗೋಗಿದೆ. ಆದರೆ ಇದರಿಂದ ಸಮಾಜ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಕಾಂಪಿಟೇಷನ್ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತೆ ಹೊರತಾಗಿ ಇದರಿಂದ ಸಮಾಜಕ್ಕೆ ಯಾವುದೇ ಥರದ್ದು ಒಂದು ಪ್ರಯೋಜನವಿಲ್ಲ. ಹಾಗಿದ್ರೆ ಈ ಕುಂಭಮೇಳದಿಂದ ನಾವು ಏನು ಮಾಡ್ಬೋದಾಗಿತ್ತಪ್ಪ, ಏನು ಕಲಿಬಹುದಾಗಿತ್ತು ಅಂದರೆ, ಮುಖ್ಯವಾಗಿ ಆ್ಯಕ್ಷನೇಬಲ್. ನಮಗೆ ಏನು ಆ್ಯಕ್ಷನ್ ಇದೆ ಇದರಿಂದ ಮುಂದೆ, ನಾವು ಆ್ಯಸ್ ಅನ್ ಇಂಡಿವಿಜುವಲ್ ಏನು ಮಾಡಬಲ್ಲೆವು ಅನ್ನೋದನ್ನು ಮಹತ್ವವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇವತ್ತಿನ ಈ ಸಂಚಿಕೆಯಲ್ಲಿ ಅದನ್ನು ಮಾತ್ರ ನಾವು ಚಿಂತನೆಯನ್ನು ಮಾಡೋಣ. ಒಂದನೇ ಆ್ಯಕ್ಷನೇಬಲ್, ನಾವು ಸಾಮಾನ್ಯವಾಗಿ ವಿಚಾರ ಮಾಡಿದ್ರೆ, ಎಲ್ಲಿ ನದಿಗಳಿದೆ, ಎಲ್ಲಿ ಪುಷ್ಕರಣಿಗಳಿವೆ, ಎಲ್ಲಿ ಸಮುದ್ರವಿದೆ, ಅಲ್ಲೇ ತೀರ್ಥ ಸ್ನಾನವನ್ನು ಮಾಡೋದು ವಾಡಿಕೆಯಾಗಿದೆ. ಸನಾತನ ಧರ್ಮದಲ್ಲಿ ಈ ತೀರ್ಥಗಳಿಗೆ ಅತ್ಯಂತ ಮಹತ್ವವಾದಂತಹ ಒಂದು ವಿಷಯವನ್ನು ಕೊಟ್ಟಿದ್ದಾರೆ, ಸ್ಥಾನವನ್ನು ಕೊಟ್ಟಿದ್ದಾರೆ. ಮಿಕ್ಕವರು ಇದನ್ನು ಒಂದು ವಸ್ತು ಅಥವಾ ಇದೊಂದು ಭೌತಿಕ ವಸ್ತು ಅಂತ ತಿಳ್ಕೊಂಡ್ರೂ ನಾವು ಅದನ್ನು ದೇವರ ಸನ್ನಿಧಾನ, ದೇವರ ಪಾತ್ರ, ತೀರ್ಥಕ್ಷೇತ್ರ, ತೀರ್ಥಾಭಿಮಾನಿ ದೇವತೆಗಳಿರ್ತಾರೆ ಅಂತಕ್ಕಂಥ ಮುಖ್ಯ ಭಾವನೆಯಿಂದ ಅಲ್ಲಿ ಸ್ನಾನವನ್ನು ಮಾಡೋದು. ಅದಕ್ಕೆ ಈ ಸ್ನಾನ ಸಾಮಾನ್ಯ ಸ್ನಾನ ಆಗದೆ ಪುಣ್ಯ ಸ್ನಾನವಾಗ್ತದೆ. ಅಂದರೆ ಹೊರಗಡೆಯ ಕೊಳೆಯನ್ನು ತೊಳೆದು ಒಳಗಡೆ ಕೊಳೆಯನ್ನು ತೊಳೆತಕ್ಕಂಥ ವಿಶೇಷವಾದಂಥ ಸ್ನಾನವಾಗ್ತದೆ. ಹಾಗಿದ್ದಾಗ ಒಂದನೇ ಆ್ಯಕ್ಷನ್ ನಮ್ಮ ಮುಂದೆ ಏನಿರಬೇಕು ಅಂದರೆ, ಈ ತೀರ್ಥಗಳನ್ನು ಸಂರಕ್ಷಣೆ ಮಾಡೋದು. ಇವತ್ತು ನಾವು ಸಾಮಾನ್ಯವಾಗಿ ವಿಚಾರ ಮಾಡಿದ್ರೆ, ನಾವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡನ್ನು ಸಂಗ್ರಹಣೆ ಮಾಡ್ತೀವಿ ಸಮಾಜದಿಂದ. ಈ ಹಣದಿಂದ ಮಾಡ್ತಾ ಇರೋದೇನು ಅಂದರೆ, ಏನೋ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತೀವಿ. ಅಂದರೆ ಕಂಪ್ಲೀಟ್ ಕಾಂಕ್ರೀಟ್ ಹೈ ಸ್ಟೈಲ್ ಹೈಫೈ ಬಿಲ್ಡಿಂಗನ್ನು ಕಟ್ತೀವಿ, 5 ಸ್ಟಾರ್ ಹೋಟೆಲ್ ಥರ. ಎರಡನೇದ್ದು, ಪಂಚಪಕ್ಷ ಭೋಜ್ಯಗಳನ್ನು ಮಾಡಿ ಪಕ್ವಾನ ರೂಪದಿಂದ ಅದನ್ನು ಜನರಿಗೆ ಹಂಚ್ತೀವಿ. ಸಾಕಷ್ಟು ಎಲೆಯಲ್ಲಿ ಬಿಟ್ಟು ಆ ಆಹಾರ ಹಾಳಾಗೋಗ್ತದೆ. ಮೂರನೇದ್ದು, ಯಾವುದೋ ಒಂದು ಜಾತ್ರೆ, ಯಾತ್ರೆ, ಮೆರವಣಿಗೆಯಲ್ಲಿ ಮಾಡಿ ಯಾವುದೋ ಒಂದು ಊರಿನಿಂದ ಒಂದು ಕುಣಿತದವರನ್ನು, ಏನೋ ಒಂದು ನರ್ತನ ಮಾಡ್ತಕ್ಕಂಥವ್ರನ್ನ ಕರ್ಕೊಂಡು ಬಂದು ಅವ್ರ ಮೇಲೆ ದುಡ್ಡನ್ನು ಸುರಿತೀವಿ. ರಾತ್ರಿ ಅವರು ಒಂದು ಸ್ವಲ್ಪ ಮದ್ಯಪಾನವನ್ನು ಮಾಡಿ ರೆಸ್ಟ್ ತಗೊಳ್ತಾರೆ. ಇದು ನಮಗೆ ಗುರ್ತು. ಇಂತಹದಕ್ಕೆ ನಮ್ಮ ಹಣ ಹೋದರೆ ಅದಕ್ಕೆ ಪಾಪ ಬರ್ತಂತೂ ಸನಾತನ ಧರ್ಮದಲ್ಲಿ ಇದಕ್ಕೆ ಹೇಳಿದ್ದಾರೆ. ಸತ್ಪಾತ್ರರಿಗೆ ಕೊಟ್ಟರೆ ಮಾತ್ರ ಪುಣ್ಯ, ಅಪಾತ್ರರಿಗೆ ಕೊಟ್ಟರೆ ಪಾಪ ಬರ್ತದೆ ಅಂಥೇಳಿ. ಆದರೆ ಏನು ಮಾಡ್ಬೋದಪ್ಪ ಅಂದರೆ, ನಾವು ಎಷ್ಟು ಇದನ್ನು ಕಾರ್ಯಸಿದ್ಧಿಯನ್ನು ಮಾಡ್ತಿದ್ದೀವಿ. ಇವತ್ತು ನಾವು ಸಾಕಷ್ಟು ನದಿಗಳನ್ನು ನೋಡ್ತೀವಿ, ತುಂಬ ಗಲೀಜಾಗಿ ಹೊಲಸಾಗಿ ಸ್ನಾನಕ್ಕೆ ಅಯೋಗ್ಯವಾದಂಥ ನದಿಗಳು ಹಾಕುತ್ತಿವೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ನಾವು ನಮ್ಮ ಸಮಾಜದಿಂದ ಏನು ಮಾಡಬಲ್ಲಿವಿ? ಈ ಹಣದ ವಿನಿಯೋಗವನ್ನು ಈ ಥರ ಖರ್ಚು ಮಾಡೋ ಬದಲಿ ಈ ಹಣವನ್ನು ನಾವು ಪುಷ್ಕರಣಿಗಳ ಉದ್ಧಾರ ಮತ್ತು ನದಿಗಳ ಉದ್ಧಾರ, ನದಿಗಳ ಶುಚಿಗೋಸ್ಕರ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋದರೆ ಜನರೂ ಇದಕ್ಕೆ ಮುಂದೆ ಬರ್ತಾರೆ. ಒಂದು ಸಾಮಾಜಿಕವಾಗಿ ಇದೊಂದು ಅಭಿಯಾನವೂ ಕೂಡ ಆಗ್ತದೆ. ಅದಲ್ಲದೆ ಈ ಪವಿತ್ರವಾದ ತೀರ್ಥಗಳು, ನದಿಗಳು ನಮಗೆ ಮುಂದೆ ಒಂದು ಈ ಥರ ಕುಂಭಮೇಳದಂಥ ಒಂದು ಪುಣ್ಯ ಕಾರ್ಯವನ್ನು ಪ್ರತಿ ಊರಲ್ಲೂ, ಪ್ರತಿ ಏರಿಯಾದಲ್ಲೂ ಮಾಡುವಂತಹ ಒಂದು ಅವಕಾಶ ನಮಗೆ ಸಿಗುತ್ತದೆ. ಈಗ ಒಂದು ಊರಿನಲ್ಲಿ ಕುಂಭಮೇಳದ ಥರ ಉತ್ತಮವಾದ ಅರೇಂಜ್ಮೆಂಟು, ಉತ್ತಮವಾದಂತಹ ಒಂದು ಪ್ಲ್ಯಾನಿಂಗು ಆಗಿ ಅಲ್ಲಿ ನದಿಯಲ್ಲಿ ಪವಿತ್ರ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ, ಅದು ಭೀಮಾ ನದಿ ಇರ್ಬೋದು, ಕೃಷ್ಣಾ ನದಿ ಇರ್ಬೋದು, ತುಂಗಭದ್ರಾ ನದಿ ಇರ್ಬೋದು, ತುಂಗಾ ನದಿ ಇರ್ಬೋದು. ಇಂತಹ ಕ್ಷೇತ್ರಗಳಲ್ಲಿ ನಾವು ಈ ಕುಂಭ ಮೇಳದ ಥರ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಅಲ್ಲಿ ವ್ಯಾಪಾರ, ಉದ್ಯಮ ಮತ್ತು ಆ ಕ್ಷೇತ್ರದ ಆರ್ಥಿಕ ಬೆಳವಣಿಗೆ ಒಂದೇ ಅಲ್ಲ, ಆ ಜನರೊಂದಿಗೆ ಬೇರೆ ಜನರು ಬಂದು ಸಂಪರ್ಕದಲ್ಲಿರ್ತಾರೆ. ಇದು ಒಂದು. ಎರಡನೆಯದ್ದು, ಸಾಕಷ್ಟು ಜನರಿಗೆ ಆ ತೀರ್ಥ ಕ್ಷೇತ್ರದಿಂದಲೂ ಪುಣ್ಯ ಸಂಪಾದನೆ ಮಾಡಿಕೊಂಡು ತಮ್ಮ ಜೀವನ ನಡೆಸುವಂತಹ ಭಾಗ್ಯ ದೊರಕುತ್ತದೆ. ಇದು ಮಹತ್ವವಾದಂಥ ವಿಚಾರ. ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಯೋಗಿ ಆದಿತ್ಯನಾಥಂತಹ ದಕ್ಷ ಅಧಿಕಾರಿಗಳಿಂದ ಮಾತ್ರ ಇಂತಹ ಕಾರ್ಯ ಇವತ್ತು ಆಗ್ತಾ ಇದೆ. ಈ ಕಾರ್ಯ ಪ್ರತಿಯೊಂದು ಊರುಗಳಲ್ಲಿ ಎಲ್ಲೆಲ್ಲಿ ನದಿ ಇದೆ ಅಲ್ಲಿರ್ತಕ್ಕಂಥ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಿರ್ಬೋದು, ಅಲ್ಲಿರ್ತಕ್ಕಂಥ ಪಂಡಿತ ವರ್ಗ ಇರ್ಬೋದು, ಬ್ರಾಹ್ಮಣ ವರ್ಗ ಇರ್ಬೋದು, ಬೇರೆ ಆಸ್ತಿಕ ಸಮಾಜ ಇರ್ಬೋದು, ಎಲ್ಲರೂ ಒಗ್ಗೂಡಿ ಇಂತಹ ನದಿಗಳನ್ನು, ಪುಷ್ಕರಣಿಗಳನ್ನು ಶುದ್ಧಗೊಳಿಸಿ, ಸಂಸ್ಕರಿಸಿ, ಅವನ್ನು ಬೆಳೆಯುವಂತೆ ಮಾಡಿ, ಅವು ಹಾಳಾಗದಂತೆ ನೋಡಿಕೊಂಡು ಅಲ್ಲಿ ವರ್ಷಕ್ಕೊಮ್ಮೆ ಈ ಥರ
ಪುಣ್ಯ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ರೆ ಕುಂಭಮೇಳ ಪ್ರತಿಯೊಂದು ಊರಿನಲ್ಲಿಯೂ ನಡೆಯುವಂತಹ ಒಂದು ಭಾಗ್ಯ ನಮ್ಮ ದೇಶಕ್ಕೆ ದೊರಕ್ತದೆ. ಅವರು ಮಾಡಿದ್ದು ಒಂದು ಮಾದರಿ. ಅದನ್ನು ನೋಡಿ ಬರೇ ಹೊಗಳಿ ಟೈಮ್ ಪಾಸ್ ಮಾಡಿ ಒಂದಿಷ್ಟು ಜನ ಬೈದರು, ಒಂದಿಷ್ಟು ಜನ ಹೊಗಳಿದ್ರು, ಒಂದಿಷ್ಟು ಜನ ಸ್ಟೇಟಸ್ದಲ್ಲಿ ಹಾಕ್ಕೊಂಡ್ರು. ಇದು ನಮ್ಮ ಕಾರ್ಯ ಮುಗಿಲಿಲ್ಲ. ನಮ್ಮ ಕಾರ್ಯ ಇನ್ನು ಶುರುವಾಗ್ತದೆ. ಒಂದು ಪ್ರೋಟೋಟೈಪ್ ಅಥವಾ ಒಂದು ರೋಲ್ ಮಾಡೆಲ್ ನಮ್ಮ ಮುಂದೆ ಸೆಟ್ ಆದಾಗ ಅದನ್ನು ನಾವು ತೆಗೆದುಕೊಂಡು ನಾವು ಹೇಗೆ ಅಳವಡನೆ ಮಾಡ್ಕೋಬೇಕು ಅನ್ನೋದು ಇದು ನಮ್ಮ ಜವಾಬ್ದಾರಿ. ಈ ಜವಾಬ್ದಾರಿನ ನಾವು ಕಳೆದುಕೊಂಡ್ರೆ ಮುಂದೊಂದು ದಿವಸ ಈ ಕುಂಭಮೇಳ ನಡೀಲಿಕ್ಕಿಲ್ಲ. ಹಾಗಾಗೋದು ಬೇಡ. ಆದ್ದರಿಂದ ನಾವೆಲ್ಲರೂ ಎಚ್ಚೆತ್ತುಕೊಂಡು ಫಸ್ಟ್ ನಮ್ಮ ಬರ್ತಕ್ಕಂಥ ಸಮಾಜದಿಂದ ಏನು ನಾವು ಸಂಗ್ರಹ ಮಾಡ್ತಿದ್ವಿ ಹಣಗಳನ್ನು, ಈ ಹಣವನ್ನು ದುರುಪಯೋಗ ಮಾಡದೆ, ದುರುಪಯೋಗ ಅಂದರೆ ನೀವು ಸದುಪಯೋಗ ಅಂತ ತಿಳ್ಕೊಂಡಿರ್ಬೋದು, ಆದರೆ ದಯವಿಟ್ಟು ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನು ಮಾತ್ರ ಕಟ್ಟಿಸಬೇಡಿ. ಎಕೋ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು, ನಿಸರ್ಗಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ, ಬರೇ ಊಟ ಕ್ಲೀನಿಂಗಕ್ಕೆ ಅನುಕೂಲ ಅಂತ ವಿಚಾರ ಮಾಡದೇನೆ ಉತ್ತಮವಾದಂಥ ಕಟ್ಟಡಗಳನ್ನು ಲೀನ್ ಪ್ರಿನ್ಸಿಪಲ್ ಅಡಿಯಲ್ಲಿ, ಇವತ್ತು ಇಂಜಿನಿಯರಿಂಗ್ ಸಾಕಷ್ಟು ಮುಂದೆ ಹೋಗಿದೆ, ನಿಮಗೆ ಲೀನ್ ಪ್ರಿನ್ಸಿಪಲ್ ಮೇಲೆ ಸಾಕಷ್ಟು ಒಳ್ಳೆಯ ಕಟ್ಟಡಗಳನ್ನು ಮಾಡಿಕೊಡ್ತಾರೆ. ಆ ಪ್ರಿನ್ಸಿಪಲ್ಗಳನ್ನು ಯೂಸ್ ಮಾಡಿ ಉತ್ತಮವಾದ ಕಟ್ಟಡಗಳನ್ನು ಕಟ್ಟಿ, ಕಡಿಮೆ ದುಡ್ಡಿನಲ್ಲಿ ಕಟ್ಟಡವನ್ನು ಕಟ್ಟಿ, ಪ್ರತಿ ದಿವಸ ಅನ್ನದಾಸೋಹ ನಡೆಯಂಗೆ ಆ ಹಣವನ್ನು ಉಪಯೋಗಿಸಿ. ಪ್ರತಿ ದಿವಸ ಆ ಹಣ ಬಡ ಬ್ರಾಹ್ಮಣರಿಗೆ ಒಂದು ಆರೋಗ್ಯಕ್ಕಾಗಲಿ ಅಥವಾ ಅವರಿಗೆ ಅನ್ನಕ್ಕಾಗಲಿ ಅಥವಾ ಜೀವನಕ್ಕಾಗಲಿ ಅನುಕೂಲವಾಗಂತ ಮಾಡಿ. ಅದರಿಂದ ಮಿಕ್ಕಿದ ಹಣವನ್ನು ಗೋಶಾಲೆಗಳಿಗೆ ಸಮರ್ಪಕವಾಗಿ ಅದನ್ನು ಸಂದಾಯವಾಗುವಂತೆ ಮಾಡಿಕೊಳ್ಳಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾವು ಮಾತಾಡ್ತಿರೋದು ಕುಂಭಮೇಳವನ್ನು ಉಪಮೆಯನ್ನು ತೆಗೆದುಕೊಂಡು ಮಾತಾಡ್ತಿರೋದ್ರಿಂದ ಆ ಹಣವನ್ನು ಪುಷ್ಕರಣಿಗಳನ್ನು, ಬಾವಿಗಳನ್ನು, ಸರೋವರದ ಶುದ್ಧೀಕರಣಗೋಸ್ಕರ ನಾವು ಉಪಯೋಗಿಸಿದ್ರೆ ಮುಂದೊಂದು ದಿನ ಬ್ರಾಹ್ಮಣರಿಗೆ ಮಡಿ ನೀರು ಸಿಗ್ತದೆ. ಬ್ರಾಹ್ಮಣರು ಶುದ್ಧವಾದಂಥ ಪವಿತ್ರವಾದಂಥ ನದಿಯಲ್ಲಿ ಸ್ನಾನ ಮಾಡೋ ಪುಣ್ಯಭಾಗ್ಯವೂ ಸಿಗ್ತದೆ. ಮತ್ತು ಆ ಪವಿತ್ರ ನೀರಿನಿಂದ ಅಭಿಷೇಕಾದಿಗಳು, ಆ ಪವಿತ್ರ ನೀರಿನಿಂದ ಇವತ್ತು ಭೋಜನ ಮಾಡೋದಾಗಲಿ ನಮಗೆ ಅವಕಾಶ ಉಳಿತದೆ. ಇಲ್ಲಾದರೆ ಮುಂದೊಂದು ದಿವಸ ನಮಗೆ ಈ ಬಾಟಲ್ಡ್ ವಾಟರ್ ಅಥವಾ ಫಿಲ್ಟರ್ಡ್ ವಾಟರೇ ಆರೋ ವಾಟರೇ ಗತಿಯಾಗಿ ಹೋಗ್ತದೆ. ಆದ್ದರಿಂದ ನಾವೆಲ್ಲರೂ ಇವತ್ತು ಎಚ್ಚೆತ್ತುಕೊಂಡು, ನೀವು ದಾನಿಗಳಾಗಿದ್ದರೆ, ನೀವು ಹಣವನ್ನು ಕೊಡಬೇಕಾದ್ರೆ, ನೀವು ದಾನಿಗಳಾಗಿದ್ದರೆ ಹಣವನ್ನು ದಾನ ಮಾಡಬೇಕಾದ್ರೆ 10 ಸಲ ವಿಚಾರ ಮಾಡಿ. ಆ ಹಣದಿಂದ ಏನು ಅಲ್ಲಿ ವ್ಯವಸ್ಥೆಗಳನ್ನು ಅವರು ಮಾಡ್ತಾರೆ. ಬರೀ ಬಿಲ್ಡಿಂಗ್ ಕಟ್ತಾರೆ ಅಂತ ಹಣವನ್ನು ಕೊಡಲೇಬೇಡಿ. ಅಲ್ಲಿ ವ್ಯವಸ್ಥೆಗಳೇನಿದೆ, ಈಗ ಒಂದು ಗುಡಿ ಕಟ್ತಾರಂದರೆ ಅಲ್ಲಿ ನಿಮ್ಗೇನು ವ್ಯವಸ್ಥೆ ಬೇಕು, ಅದು ಗುಡಿಯಲ್ಲಿ ಏನಿರಬೇಕು, ಪ್ರಕೃತಿಗೆ ನಿಸರ್ಗಕ್ಕೆ ಸಮೀಪವಾದಂತಹ ಒಂದು ಪ್ರಾಕಾರಗಳಿರಬೇಕು. ಪ್ರದಕ್ಷಿಣೆ ಮಾಡಲಿಕ್ಕೆ ಅವಕಾಶ ಇರಬೇಕು. ಶುದ್ಧವಾದ ಮಡಿ ಸ್ನಾನ ಮಾಡಿ, ಮಡಿಯಿಂದ ಉರುಳು ಸೇವೆ ಇರಬಹುದು, ಪ್ರದಕ್ಷಿಣೆ ಸೇವೆ ಇರೋದು ಮಾಡಲಿಕ್ಕೆ ನಿಮಗೆ ಉತ್ತಮವಾದಂಥ ನೀರಿರಬೇಕು. ಶುದ್ಧವಾಗಿ ಮಡಿಯಿಂದ ಕುಡಿಲಿಕ್ಕೆ ಕುಡಿ ನೀರಿರಬೇಕು. ಇದು ಯಾವೂ ಇಲ್ಲ, ಬರೀ ಊಟ ಹಾಕ್ತಾರೆ, ಪಂಚಭಕ್ಷ ಭೋಜ್ಯವನ್ನು ಹಾಕ್ತಾರೆ, ಒಳ್ಳೆ ಕಾಂಕ್ರೀಟ್ ಇದೆ, ದೊಡ್ಡ ಫ್ಯಾನ್ ಇದೆ, AC ಹಾಲ್ ಇದೆ. ಇದನ್ನು ನಾವು ನೋಡಿಕೊಂಡು ದಾನಗಳನ್ನು ಮಾಡಿದ್ರೆ ಇದು ಅಪಾತ್ರಕ್ಕೆ ಹೋಗತಕ್ಕಂಥ ದಾನವಂತೆ ನಾವು ತಿಳ್ಕೋಬೇಕು. ಯಾಕೆಂದರೆ ಈ ಹಣದಿಂದ ಇವತ್ತು ಸಾಕಷ್ಟು ಕಾಂಟ್ರಾಕ್ಟರ್ಗಳು, ಬಿಲ್ಡರ್ಗಳು ಬೇರೆಯವರೇ ಶ್ರೀಮಂತ ಹೋಗ್ತಿದ್ದಾರೆ ಹೊರತಾಗಿ ನಮ್ಮ ಸಮಾಜಕ್ಕೆ ಇದರಿಂದ ಯಾವುದೇ ನಯಾ ಪೈಸಾ ಉಪಯೋಗ ಕೂಡ ಆಗ್ತಿಲ್ಲ. ಇದು ಒಂದು ಕಹಿ ಸತ್ಯ. ಇದು ಹೇಳಿದ್ರೆ ಎಲ್ಲರೂ ಬೈತಾರೆ, ಎಲ್ಲರೂ ತಾತ್ಸಾರ ಮಾಡ್ತಾರೆ, ಇವನೇನೋ ಶಾಣೆ ಬಂದ ಹೇಳ್ತಾನಂತೂ ಕೂಡ ಅಂತಾರೆ. ಆದರೆ ಇದರಲ್ಲಿ ಯಾವುದೇ ಶಾಣೆತನ ತೋರಿಸೋ ಪ್ರಮೇಯ ಇಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕಾದಂಥ ಬೇಸಿಕ್ ವಿಷಯ ಆಗಿದೆ. ಇವತ್ತು ಹಣ ಉಳಿಸು ಅಂತ ಯಾರಿಗಾದರೂ ಹೇಳಿದ್ರೆ ಅವ್ರು ಹೆಂಗೆ ವಿಚಾರ ಮಾಡ್ತಾರೆ, ಇವನೊಬ್ಬನು ದಡ್ಡ, ಇರೋ ಹಣವನ್ನು ಉಪಯೋಗಿಸ್ತಾ ಇಲ್ಲ, ಅದಕ್ಕೆ ಹಿಂಗೆ ಹೇಳ್ತಾನೆ ಅಂತಾರೆ. ಅದು ಹಾಗಲ್ಲ. ಹಣವನ್ನು ಉಳಿಸಿದ್ರೆ ಹಣ ಗಳಿಸೋ ಎಫರ್ಟ್ ಕಡಿಮೆ ಆಗುತ್ತೆ, ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಲೈಫನ್ನು ಇಷ್ಟು ತೇಯ್ದು ಬರೀ ಹಣ ಗಳಿಸೋದ್ರಲ್ಲಿ ಹೋಗಿ ಆ ಜೀವನ ಹಾಳಾಗೋದು ಉಳಿಯುತ್ತೆ. ಇದನ್ನೇ ನಾವು ಸಾಧನ ಮಾರ್ಗಕ್ಕೆ ಉಪಯೋಗಿಸ್ಕೋಬಹುದು ಅಂತ ಕಳಕಳಿಯಿಂದ ಹೇಳ್ತಿರೋದು. ಹಾಗಾಗಿ ಈ ಕುಂಭಮೇಳದಿಂದ ನಾವು ಕಲಿಬೇಕಾದಂಥ ಮುಖ್ಯ ಪಾಠ ಅಂತಂದರೆ, ಬಾವಿಗಳನ್ನು ಸೃಷ್ಟಿ ಮಾಡಬೇಕು, ಪುಷ್ಕರಣಿಗಳನ್ನು ಸೃಷ್ಟಿ ಮಾಡಬೇಕು, ನದಿಗಳಿದ್ದರೆ ನದಿಗಳ ಪಾತ್ರವನ್ನು ದೊಡ್ಡದು ಮಾಡಬೇಕು, ನದಿಗಳನ್ನು ಶುದ್ಧೀಕರಣವನ್ನು ಮಾಡಬೇಕು, ಬೇರೆ ಜನರ ಮನಗಳನ್ನು ಒಲಿಸಬೇಕು, ಅಲ್ಲಿ ಅಧಿಕಾರಿಗಳ ಮನವನ್ನು ಒಲಿಸಬೇಕು. ಇದೆಲ್ಲವನ್ನು ಮಾಡಿ ನಾವು ಮುಂದಿನ ಜನಾಂಗಕ್ಕೆ ಉತ್ತಮವಾದ ಶುದ್ಧವಾದಂತಹ ಪರಮಾತ್ಮನ ಅಧಿಷ್ಠಾನವಿರ್ತಕ್ಕಂಥ, ಅವನ ಭಕ್ತರ ಅಧಿಷ್ಠಾನ ಇರ್ತಕ್ಕಂಥ, ದೇವತೆಗಳ ಅಧಿಷ್ಠಾನ ಇರ್ತಕ್ಕಂತಹ ನೀರಿನ ಪಾತ್ರಗಳನ್ನು ಕೊಟ್ಟರೆ ಇದು ಒಂದು ಒಳ್ಳೆಯ ಜಲದಾನ ಮಾಡಿದ ಪುಣ್ಯ ಕೂಡ ನಮಗೆ ಬರ್ತದೆ. ಆದ್ದರಿಂದ ಇಂತಹ ಸುವರ್ಣ ಅವಕಾಶದಿಂದ, ಇಂತಹ ಕರ್ತವ್ಯದಿಂದ ನಾವು ಚ್ಯುತರಾದರೆ
ನಾವು ಬರೀ ಕುಂಭಮೇಳವನ್ನು ವಾಟ್ಸಾಪ್ ಸ್ಟೇಟಸ್ದಲ್ಲಿ ನಾನೂ ಹೋಗಿ ಬಂದಿದ್ದೀನಿ ಅಂತ ಹಾಕೊಳ್ಳಿಕ್ಕೆ ಮಾತ್ರ ಆದಂಗೆ ಹೊರತು ಅದರಿಂದ ಯಾವುದೇ ಥರದ ಪ್ರಯೋಜನ ಸಮಾಜಕ್ಕಿಲ್ಲ, ಯಾವುದೇ ಥರದ ಪುಣ್ಯ ಅದು ಬಹಳ ದಿವಸ ಉಳಿಯೋದಿಲ್ಲ ಅಂತ ಹೇಳ್ತಾ, ಈ ವಿಷಯ ತಪ್ಪು ತಿಳಿಯದೆ ಇದರ ಬಗ್ಗೆ ಗಾಢವಾದ ಆಲೋಚನೆ ನಮ್ಮ ಸಮಾಜದಲ್ಲಿ ಆಗಬೇಕು. ನಾವು ಅಲ್ಪರು, ನಮಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ನಾವು ಮಾಡ್ಬೋದು. ನಾನು ಬಹಳ ಆದರೆ ಏನು ಮಾಡ್ತೀನಿ ಅಂದರೆ, ನಮ್ಮ ಮನೆಯಲ್ಲಿ 25,000 ಲೀಟರ್ಗಿಂತ ಜಾಸ್ತಿ ಕಾವೇರಿ ನೀರನ್ನು ನಾವು ಎಂದೂ ಉಪಯೋಗಿಸೋದಿಲ್ಲ. ಇದು ನನ್ನ ಒಂದು ಬದ್ಧತೆ. ಯಾಕೆಂದರೆ ನೀರು ಪವಿತ್ರವಾದಂತಹದ್ದು. ಅದನ್ನು ನಾವು ಚರಂಡಿಗೆ ಹರಿಬಿಟ್ರೆ, ಅದರಿಂದ ಪದೇ ಪದೇ ಕಾರುಗಳನ್ನು ತೊಳೆದ್ರೆ ಆ ಕಾವೇರಿ ಒಂದು ದಿವಸ ಬತ್ತಿ ಹೋಗ್ತದೆ. ಆ ಕಾವೇರಿಗೆ ನಾನು ಏನು ಕೊಡಬಲ್ಲೆ, ಕಾವೇರಿ ಸಂಸ್ಕರಣೆಯನ್ನು ಏನು ಮಾಡಬಲ್ಲೆ ಅಂದರೆ ನನ್ನ ಕಡೆಯಿಂದ ಆಗೋದಿಷ್ಟೇ. ಆದರೆ ನೀವು ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದೀರಿ, ನಿಮ್ಮ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಇದೆ, ನಿಮ್ಮ ಸರ್ಕಲ್ ತುಂಬ ದೊಡ್ಡದು, ಅಲ್ಲಿ ಈ ಚರ್ಚೆಗಳನ್ನು ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಂದು ಪವಿತ್ರ ನದಿಗಳು, ಪ್ರತಿಯೊಂದು ಪವಿತ್ರ ನೀರಿನ ಪಾತ್ರಗಳು ಉಳಿಯುವಂತೆ, ಬೆಳೆಯುವಂತೆ ನಾವು ಮಾಡಬೇಕು ಅಂತ ಹೇಳಿ ಇದೊಂದು ಕಳಕಳಿ ವಿನಂತಿ. ಶ್ರೀಕೃಷ್ಣ ಅರ್ಪಣಮಸ್ತು.